ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆ ಜನಸೇವೆ ಸಲ್ಲಿಸುತ್ತಾ ನೊಂದವರ ಧ್ವನಿಯಾಗಿ ನೊಂದವರ ಬಾಳಿಗೆ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಸರ್ವರು ಸಮಾನರು ಎಂಬುವ ಉದ್ದೇಶವನ್ನಿಟ್ಟುಕೊಂಡು ನಿರಂತರವಾಗಿ ಸೇವೆ ಸಲ್ಲಿಸುತ್ತಾ ಜನಸೇವೆಯ ಜನಾರ್ದನ ಸೇವೆ ಎಂಬುದನ್ನು ಮನದಲ್ಲಿಟ್ಟುಕೊಂಡು ಸೇವೆ ಸಲ್ಲಿಸುತ್ತಿರುತ್ತದೆ. ಇದನ್ನು ಗಮನಿಸಿ ಹಲವು ಪ್ರತಿಷ್ಠಿತ ಸಂಸ್ಥೆಗಳು ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆಯ ಸಂಸ್ಥಾಪಕ ಹಾಗೂ ಜೊತೆಯಲ್ಲಿ ಪತ್ರಿಕೆ ಸಂಪಾದಕರಾದ ಸುರೇಶ್ KNC ರವರಿಗೆ ಹಲವು ಪ್ರಶಸ್ತಿ ಪ್ರದಾನಗಳನ್ನು ನೀಡಿ ಗೌರವಿಸಿದ್ದಾರೆ. ಇದೇ ರೀತಿ 2025ನೇ ಸಾಲಿನಲ್ಲಿ AB ನೆಟ್ವರ್ಕ್ ಅವರು ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆಯನ್ನು ಗುರುತಿಸಿ ಇಂಡಿಯನ್ ಐಕಾನ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಇದು ಕೇವಲ ಒಂದು ಪ್ರಶಸ್ತಿಯಲ್ಲ, ಇದು ಜನಸೇವೆಗೆ ದೊರಕಿದ ಗೌರವ, ನೊಂದವರ ಧ್ವನಿಗೆ ಸಿಕ್ಕ ಮಾನ್ಯತೆ, ಮಾನವೀಯತೆಗೆ ದೊರೆತ ಜಯ. ಎಲ್ಲ ಸಾಧಕರನ್ನು ಗುರುತಿಸಿ ಹಾಗೂ ಸುರೇಶ್ KNC ರವರಿಗೆ ಇಂಡಿಯನ್ ಐಕಾನ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ ಗೌರವಾನ್ವಿತ AB ನೆಟ್ವರ್ಕ್ ಅವರಿಗೆ ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಸುರೇಶ್ ಸರ್, ದಯವಿಟ್ಟು ಈ ನಿಮ್ಮ ಅವಾರ್ಡಿನ ಬಗ್ಗೆ ಒಂದೆರಡು ಮಾತು. ಖಂಡಿತ ಮಾತಾಡಲೇಬೇಕು, ಮಾತಾಡೋಕೆ ಮಾಡಿದ್ದೀರಿ ನೀವು. ಏನಕ್ಕೆ ಅಂತಂದರೆ ನಮ್ಮ AB ನೆಟ್ವರ್ಕ್ ಅವ್ರಿಗೆ ಈ ಕಾರ್ಯಕ್ರಮ ಮಾಡಿರೋದಕ್ಕೆ ನಮ್ಮ ಸಾಧಕರಿಂದ ತಮಗೆ ಧನ್ಯವಾದಗಳು. ಏಕೆ ಅಂತಂದರೆ ಇಷ್ಟು ಸಾಧಕರು ಕರ್ಕೊಂಬಂದು ಸೇರಿಸಿ ಒಟ್ಟಿಗೆ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿದ್ರ ಅಂತಂದರೆ ತಮಗೆ ಧನ್ಯವಾದಗಳು. ಆಮೇಲೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಆಮೇಲೆ ನಮ್ಮ ಅಂಬರೀಷ್ ಬರಬೇಕು ಮೇಲೆ ನಮ್ಮ ಪತ್ರಿಕೆಯ ಉಪಸಂಪಾದಕರು ಹಾಗೂ ನನ್ನ ಕಾರ್ಯದರ್ಶಿಗಳು ಅವರು ಅದನ್ನು ಮಾತಾಡ್ತಾರೆ ನಮ್ಮ ಸಂಸ್ಥೆ ಬಗ್ಗೆ. ಸೊ ಥ್ಯಾಂಕ್ ಯು. ಸೊ ಇಷ್ಟು ಗಣ್ಯ ವ್ಯಕ್ತಿಗಳ ಮುಂದೆ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ, ಹಾಗೆ ಈ ಒಂದು ಸ್ಟೇಜ್ ಅಲ್ಲಿ ಕಲ್ಪಿಸಿಕೊಟ್ಟಂತ AB ಗ್ರೂಪ್ಸ್ಗೆ ಧನ್ಯವಾದಗಳು ತಿಳಿಸ್ತೀನಿ. ಸೊ ನಾವು ಯಾವತ್ತೂ ಅಷ್ಟೇ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಆಸೆ ಇರುತ್ತೆ. ಪುಷ್ ಮಾಡೋರು ಒಬ್ರು ಬೇಕೇ ಬೇಕು, ಒಬ್ರು ಗುರು ಅನ್ನೋರು ಇದ್ದೇ ಇರ್ತಾರೆ. ತಂದೆ ತಾಯಿನ ನಾವು ಗುರುವಾಗಿ ಯಾವಾಗ ಮುಂದೆ ನಾವು ನೋಡ್ಕೊಳ್ತೀವಿ ಅಂದ್ರೆ ಮನೇಲಿ ನೋಡ್ಕೊಳ್ತೀವಿ, ಆಗ ಮಾತ್ರ ಸಾಧನೆ ಮಾಡಕ್ಕೆ ಒಂದು ಅವಕಾಶ ಸಿಗುತ್ತೆ. ಜೀವನದಲ್ಲಿ ಎಲ್ಲಾ ಒಂದು ಮುಖ್ಯ, ಬಟ್ ಸಾಧನೆ ಕೂಡ ಹಾಗೆ ಮುಖ್ಯ. ಹುಟ್ಟು ಉಚಿತ, ಸಾವು ಖಚಿತ, ಎಂದೆಂದಿಗೂ ಸಾಧನೆ ಮಾತ್ರ ಶಾಶ್ವತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.